ನಾಗರಾಜ್ ಗೌಡ ಅಂತ ನಾನು ಅವತ್ತೊಮ್ಮೆ ಸ್ಟೋರಿ ಹೇಳಿದ್ದೆ. ನಾಗರಾಜ್ ಗೌಡರು ಬರ್ತಾರೆ, ಕೊನೆ ಗಳಿಗೆಯಲ್ಲಿ ಹೆಲಿಕಾಪ್ಟ್ರಲ್ಲಿ ಬರ್ತಾರೆ, ಟಿಕೆಟ್ ಕೊಡಿ ಅಂತ ಹೇಳ್ತಾರೆ. ಡಿ ಕೆಗೆ ಮನಸ್ಸಿರುತ್ತೆ ಟಿಕೆಟ್ ಕೊಡೋದಕ್ಕೆ, ಸಿದ್ದರಾಮಯ್ಯ ಒಪ್ಕೊಳ್ಳೋದಿಲ್ಲ. ಸಿದ್ದರಾಮಯ್ಯ ಒಪ್ಕೊಂಡಿಲ್ಲ ಅನ್ನೋ ಕಾರಣಕ್ಕಾಗಿ ಅಲ್ಲಿ ವರ್ಣದಲ್ಲಿ ಸ್ವಲ್ಪ ಈಸಿ ಬ್ಯಾಟ್ಲ್ ಆಗುತ್ತೆ. ಕೇವಲ ಶಿಕಾರಿಪುರದಲ್ಲಿ ಮಾತ್ರ ಅಂದ್ಕೋಬೇಡಿ ವೀಕ್ಷಕರೇ, ಶಿಕಾರಿಪುರದಲ್ಲಿ ಈಸಿ ಮಾಡಿ ವರ್ಣಾದಲ್ಲೂ ಈಸಿ ಮಾಡಿಕೊಂಡ್ರು. ಅದನ್ನೇ ಹೇಳಿದ್ದು ನಾನು, ಈ ಹಿಂದೆ ಕೂಡ ಅದನ್ನು ಹೇಳಿದ್ದೀನಿ. ಆಯಿತು, ಡಿ ಕೆ ಈ ಥರ ಮಾತಾಡಿದರೆ ಎಚ್ ಡಿ ಕುಮಾರಸ್ವಾಮಿ ಸುಮ್ಮನೆ ಇರ್ತಾರಾ? ಡಿ ಕೆ ಶಿಗೆ ಕುಮಾರಸ್ವಾಮಿ ನಾಮಕರಣ ಮಾಡಿದರು. ಏನು ಅಂತ? ಲುಲು ಕುಮಾರ್ ಅಂದರೆ ಈ ಲುಲು ಮಾಲ್ ಮಾಡಿದಾರಲ್ಲ, ಅದಕ್ಕಾಗಿ ಬಿಸ್ನೆಸ್ ಮಾಡಿದ್ದಾರೆ. ಲುಲು ಕುಮಾರ್ ಅಂತ ಕರೆಯೋಕ್ಕೆ ಶುರು ಮಾಡಿದರು. ಈ ಹಿಂದೆ ಒಂದು ಟ್ರೈ ಮಾಡಿದರು CDCU ಅಂತ, ಅದು ವರ್ಕೌಟ್ ಆಗಲಿಲ್ಲ. ಅದು ವರ್ಕೌಟ್ ಆಗಲಿಲ್ಲ. CDCU ಅಂತ ತುಂಬ ಟ್ರೈ ಮಾಡಿದ್ರು, ವರ್ಕೌಟ್. ಈಗ ಲುಲು ಕುಮಾರ್ ಅಂತ ಒಂದು ಹೊಸ ಹೆಸರು ಹೇಳೋಕ್ಕೆ ನೋಡಿದ್ರು. ನಾನು ಪರಂ ನಿಮ್ಮನ್ನು CM ಮಾಡಲು ಮುಂದಾದೆವು, ನಿಮಗೆ ಉಪಕಾರ ಸ್ಮರಣೆ ಇರಬೇಕಪ್ಪ ಅಂತ ಕುಮಾರಸ್ವಾಮಿ ಹೇಳ್ತಾರೆ. ಆಮೇಲೆ ಇನ್ನೊಂದು ಭಾಳ ಡೇಂಜರಸ್ ಡೈಲಾಗ್ ಹೊಡಿತಾರೆ. ಗನ್ನಿಟ್ಟು ವಿಧವೆಯರ ಸೈಟ್ ರಿಜಿಸ್ಟರ್ ಮಾಡಿಸ್ಕೊಂಡಿಲ್ವಾ ಅಂತ ಕೇಳ್ತಾರೆ. ಅನ್ಯಾಯವಾಗಿ ಕಂಡವರ ಆಸ್ತಿ ಕಬ್ಜಾ ಮಾಡಿದವರು ನೀವಲ್ವಾ ಅಂತ ಕುಮಾರಸ್ವಾಮಿ. ಕಂಡವರ ಆಸ್ತಿಗಳನ್ನ ಸರಣಿಯಾಗಿ ಕಬ್ಜಾ ಮಾಡ್ತಾಯಿದ್ರು. ಕಬ್ಜಾ ಮಾಡುತ್ತಿದ್ದವರು ನನ್ನ ಕುಟುಂಬದ ಆಸ್ತಿ ಬಗ್ಗೆ ಮಾತಾಡ್ತಾರೆ. ನೊಣವಿನಕೆರೆ ಅಜ್ಜಯ್ಯನ ಮುಂದೆ ಬಂದು ಪ್ರಮಾಣ ಮಾಡಲಿ. ನೊಣವಿನಕೆರೆ ಅಂತಂದರೆ ಇಲ್ಲಿ ತಿಪ್ಟೂರಲ್ಲಿ ನೊಣವಿನಕೆರೆ ಅಂತ ಒಂದು ಜಾಗ ಇದೆ, ನಾನು ಕೂಡ ಹೋಗಿದ್ದೀನಿ. ಭಾಳ ಪವರ್ಫುಲ್ ಜಾಗ ಅದು. ಅದನ್ನು ಭಾಳ ನಂಬ್ತಾರೆ. ಡಿ ಕೆ ಶಿವಕುಮಾರ್ ಅವರ ಮನೆ ಇದೆಯಲ್ಲ, ಅಲ್ಲಿ ಆ ಗ್ರೀನ್ ಕಲರ್ನ ಸೀಟ್ ಇದೆಯಲ್ಲ, ಸೋಫಾ ಇದೆಯಲ್ಲ, ಅದರ ಹಿಂದ್ಗಡೆ ಆ ಫೋಟೋ ಯಾವತ್ತೂ ಇರುತ್ತೆ, ನೊಣವಿನಕೆರೆ ಅಜ್ಜಯ್ಯ ಅಂತೇಳಿ. ಭಾಳ ಕಾರಣಿಕದ ಅಧಿದೇವತೆ ಚಾಮುಂಡೇಶ್ವರಿ ಅಮ್ಮನ ಮುಂದೆ ಪ್ರಮಾಣ ಮಾಡಿ. ಎಚ್ ಡಿ ಕುಮಾರಸ್ವಾಮಿ ಹೇಳೋದು ಯಾರ ಮುಂದೆ? ಡಿ ಕೆ ಬಗ್ಗೆ ಟೀಕೆ. ವಿಧಾನಸೌಧಕ್ಕೆ ಬನ್ನಿ ಎಂದಿದ್ದೀರಿ, ಅಲ್ಲಿಗೂ ಬರಲ್ಲ ಅನಿಸಿದ್ದ ಅಂತೇಳಿ ಕುಮಾರಣ್ಣ. ಆ ಕಡೆ ಡಿ ಕೆ ಶಿವಕುಮಾರ್ ಇವರಿಗೆ ಏನು ನಿಜ ಹೇಳಬೇಕು ಅಂತಂದರೆ ಸಿದ್ದರಾಮಯ್ಯನವ್ರ ಬಗ್ಗೆ ಏನಾದರೂ ಬರುತ್ತೆ ಅಂತ ಕಾಯ್ತಾ ಇದ್ದರೆ, ಇಬ್ಬರು ಅಣ್ಣಂದಿರು ಜೋಡೆತ್ತುಗಳು ವಾಪಸ್ ಹೊಡ್ಕೋತಾ ಇದ್ದಾರೆ. ಪಾದಯಾತ್ರೆಗಿಂತ ಫೇಮಸ್ ಆಯಿತು ಜೋಡೆತ್ತು ಫೈಟ್. ಎಚ್ ಡಿ ಕೆ ಕುಟುಂಬ, ಡಿ ಕೆ ಶಿವಕುಮಾರ್ ಕುಟುಂಬ. ನೀನೆಷ್ಟು ಆಸ್ತಿ ಮಾಡಿದ್ಯಾ, ನೀನೆಷ್ಟು 14 ಸೈಟ್ ಬಗ್ಗೆ ಮಾತಾಡ್ರಪ್ಪ ಅಂತಂದರೆ ಯಾವನು ಮಾತಾಡ್ತಾ ಇಲ್ಲ. ಆಸ್ತಿಯ ಬಗ್ಗೆ ತಮಗೆ ತಾವೇ ಚಾಲೆಂಜ್ ಮಾಡ್ತಾ ಇದ್ದಾರೆ ನಾಯಕರು. ನನ್ನ ಕುಟುಂಬದ ಆಸ್ತಿ ಲೆಕ್ಕಾಚಾರ ಕೇಳ್ತಾ ಇದೆಯಾ, ಮೊದಲು ನಿನ್ನ ಸಹೋದರನ ಆಸ್ತಿ ಲೆಕ್ಕ ಕೊಡು ಅಂತೇಳಿ ಬಾಲಕೃಷ್ಣ ಅಂತಿದ್ದಾರೆ ಇವರಣ್ಣ. ಯಾರ್ದು? ಕುಮಾರಸ್ವಾಮಿ ಅವರಣ್ಣ. ಅವರ ಅಧಿಕಾರಿ, ಅವರು ಬಂದೇ ಇಲ್ಲ. ತುಂಬ ಜನ ನೋಡಿಲ್ಲ ಅನಿಸುತ್ತೆ. ಅವರ ಫೋಟೋ ಕೂಡ ತುಂಬ ಜನರು ಗೊತ್ತಿಲ್ಲ. ನಾಳೆ ತೋರಿಸ್ತೀನಿ ಅವ್ರು ಹೆಂಗಿರ್ತಾರೆ ಅಂತೇಳಿ. ಎಲ್ಲದಕ್ಕೂ ಲೆಕ್ಕ ಕೊಡ್ತೇನೆ ಅಂತ ಡಿ ಕೆ ಶಿವಕುಮಾರ್ ಸ್ವಾಮಿ. ನಾನು ಕೊಡ್ತೀನಿ. ನೀನು CM ಆಗಿದ್ದಾಗ ನಿನ್ನ ಅಣ್ಣ ಏನು ಮಾಡಿದ್ದ ಗೊತ್ತಾ ಅಂತೇಳಿ ಎಚ್ ಡಿ ಕೆಗೆ ನಿಮ್ಮ ಅಣ್ಣ ಬಾಲಕೃಷ್ಣ ಹೇಗೆ ಅಧಿಕಾರ ದುರುಪಯೋಗ ಮಾಡಿಕೊಂಡ ಗೊತ್ತಾ, ಎಲ್ಲ ಬಿಚ್ಚಿಡ್ತೀನಿ. ಬಾಲಕೃಷ್ಣ ಗೌಡ ಎಂಬ ಅಧಿಕಾರಿ ಮೂಲಕ ಕೇಸ್ ಹಾಕಿಸಿದೆ ನನಗೆ. ನನ್ನ ತಂಗಿ, ಪತ್ನಿ, ತಮ್ಮ ರವಿ ಮೇಲೆ ಕೇಸ್ ಹಾಕಿದೆ ಕುಮಾರಣ್ಣ. ಬಾಲಗಂಗಾಧರ ಸ್ವಾಮೀಜಿ ಮೇಲೆ ಕೇಸ್ ದಾಖಲಿಸಿದ್ರಿ. ಎಲ್ಲದಕ್ಕೂ ಉತ್ತರ ಕೊಡಲು ಸಿದ್ಧ ಅಂತ DCM ಡಿ ಕೆ. ನಾನು ಆಮೇಲೆ ಅವರ ಸ್ಟೈಲಲ್ಲಿ ಕೊನೆಗೆ, ನಾನು ಯಾರು ಗೊತ್ತಾ, ದೊಡ್ಡಾಲಹಳ್ಳಿ ಕೆಂಪೇಗೌಡರ ಮಗ, ಯಾರಿಗೆ ಎದುರೋ ಮಗ ಅಲ್ಲ ನಾನು ಅಂತ ಇವರು. ಅಣ್ಣ, ನಾವು ಸಿದ್ದರಾಮಯ್ಯನ ಬಗ್ಗೆ 3.16 ಎಕರೆ ಅದು ಏನಪ್ಪ ನೀವು ಪಾದಯಾತ್ರೆ ಮಾಡ್ತೀರಿ ಅಂತಂದರೆ ಇವರಿಬ್ಬರು ನಂದು ನಿಂದು. ಬಟ್ ಡಿ ಕೆ ಶಿ ಪ್ಲ್ಯಾನ್ ವರ್ಕೌಟ್ ಆಯ್ತಾ ಇದೆ. ಮುಂದೆ ಬಾಂಗ್ಲಾದೇಶದಲ್ಲಿ ಹೊಸ ಸರ್ಕಾರ ಬರಬಹುದು. ಆ ಸರ್ಕಾರದ ಜೊತೆ ಭಾರತಕ್ಕೆ ಅಂದರೆ ಸುತ್ತಮುತ್ತಲವ್ರ ಜೊತೆ ಉತ್ತಮ ಸಂಬಂಧ ಬೇಕೇ ಬೇಕು. ಇದು ವೆರಿ ಸಿಂಪಲ್ ಲಾಜಿಕ್. ಅಕ್ಕಪಕ್ಕದ ಮನೆಯವ್ರ ಜೊತೆ ಸಂಬಂಧ ಚೆನ್ನಾಗಿ ಇಟ್ಕೊಂಡಿರಿ ಅಂತ ಹೇಳ್ದಂಗೆ ಅಲ್ವಾ. ನೆರೆಕರೆಯವರು ಚೆನ್ನಾಗಿರಬೇಕು. ರಾತ್ರಿ ಹೊತ್ತಲ್ಲಿ ಯಾರಿಗೂ ತಾಗ್ಬಿಡುತ್ತೆ, ಆಗ ಪಕ್ಕದವ್ರು ಓಡ್ಕೊಂಬರ್ಬೇಕು, ಗಾಡಿಯಲ್ಲಿ ಹಾಕ್ಕೊಂಡು ಕರ್ಕೊಂಡು ಹೋಗ್ಬೇಕು ಆಸ್ಪತ್ರೆಗೆ. ಇಷ್ಟೇ ದೇಶ ಅಂತ ಹೇಳೋದು. ಅದು ಸ್ವಲ್ಪ ವೈಡರ್ ರೀತಿಯಲ್ಲಿ ಆಲೋಚನೆ ಮಾಡಿ ಸಾಕು. ಉತ್ತಮ ಸಂಬಂಧ ಬೇಕು ಅಂದರೆ ಹಸೀನಾ ಭಾರತದಲ್ಲಿರಬಾರ್ದು. ಹಾಗಾಗಿ ಭಾರತದಲ್ಲಿ ಆರಂಭಿಕ ರಕ್ಷಣೆಯನ್ನು ಮಾತ್ರ ಕೊಟ್ಟಿದೆ. ಭಾರತವೇ ಹೇಳುತ್ತೆ ನೀವು ಬೇರೆ ಕಡೆ ಎಲ್ಲಾದರೂ ನೋಡ್ಕೊಳ್ಳಿ ಅಂತೇಳಿ. ಇವಿಷ್ಟು ಕಥೆ ಕೊಟ್ಟಿದ್ದೀವಿ. ಆದರೆ ನೀವೊಮ್ಮೆ ಭೂಪಟವನ್ನು ತೆಗೆದು ನೋಡಿ. ಒಂದು ಹಿಸ್ಟೋರಿಯನ್ ಆಗಿ ನೀವು ನೋಡಿದ್ರೆ ಭೂಪಟವನ್ನು ತೆಗೆದು ನೋಡಿ. ಈ ಬಾಂಗ್ಲಾದೇಶ ಮತ್ತು ಪಶ್ಚಿಮ ಬಂಗಾಳವನ್ನು ಯಾವ ರೀತಿ ಅರ್ಧದಿಂದ ಕಟ್ ಮಾಡಲಾಗಿದೆ ಅಂತಂದರೆ, ಅದೇ ಥರ ನಮ್ಮ ಪಂಜಾಬನ್ನು ಕೂಡ ಕಟ್ ಮಾಡಿ ಪಾಕಿಸ್ತಾನಕ್ಕೆ ನೀಡಲಾಗಿತ್ತು. ಪಶ್ಚಿಮ ಬಂಗಾಳವನ್ನು ಕಟ್ ಮಾಡಿ ಅದರಲ್ಲಿ ಬಹುತೇಕ ಬಾಂಗ್ಲಾದೇಶದ ಭಾಷೆ ಮತ್ತು ವೆಸ್ಟ್ ಬೆಂಗಾಲ್ ಭಾಷೆ ಒಂದೇ, ಬಾಂಗ್ಲಾ. ಅದೇ ಕಾರಣಕ್ಕಾಗಿ
ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಸ್ವತಂತ್ರ ಆಗುತ್ತೆ ಒಂದೇ ಸಲಕ್ಕೆ, ಪಾಕಿಸ್ತಾನ ಅಂತೇಳಿ. ಬಾಂಗ್ಲಾದೇಶ ಬೇರೆ ಆಗಿರೋದಿಲ್ಲ, 71ರಲ್ಲಿ ಬಾಂಗ್ಲಾದೇಶ ಆಗೋದು. ಈ ಪಾಕಿಸ್ತಾನಿಗಳೇನು ಮಾಡ್ತಾರೆ, ಆ ಕಡೆ ಇದ್ದವರು ಬಾಂಗ್ಲಾದೇಶದವರ ಮೇಲೆ ಒತ್ತಡ ಹಾಕ್ತಾರೆ, ನೀವು ಉರ್ದು ಕಲಿಬೇಕು. ಆದರೆ ಬಾಂಗ್ಲಾದೇಶದವರು ಉರ್ದು ಕಲಿಯೋಕ್ಕೆ ರೆಡಿ ಇಲ್ಲ, ನಮಗೆ ಬಾಂಗ್ಲಾನೇ ಇಂಪಾರ್ಟೆಂಟ್ ಅಂತ ಹೇಳುತ್ತೆ. ಭಾರತ ಮತ್ತು ಪಾಕಿಸ್ತಾನ ಧರ್ಮದ ಆಧಾರದಲ್ಲಿ ವಿಭಜನೆ ಆಗಿದ್ದು, ಹಿಂದೂ ಮುಸ್ಲಿಂ ಆಧಾರದಲ್ಲಿ. ಆದರೆ ಪಾಕಿಸ್ತಾನದಿಂದ ಬಾಂಗ್ಲಾದೇಶ ಉದಯವಾಗಿದ್ದು ಧರ್ಮದ ಆಧಾರದಲ್ಲಿ ಅಲ್ಲ, ಭಾಷೆಯ ಆಧಾರದಲ್ಲಿ. ಭಾಷೆಯ ಆಧಾರದಲ್ಲಿ. ಈಗಲೂ ಕೂಡ ಬಾಂಗ್ಲಾ ಮತ್ತು ಬಾಂಗ್ಲಾದೇಶ ಇದೆಯಲ್ಲ, ಆ ಭಾಷೆಯ ಆಧಾರದಿಂದ ಎಲ್ಲೋ ಒಂದು ಕಡೆ ಅದರ DNA ಕುಚುಕು ಇದೆ. ನಾನು ಹಿಸ್ಟೋರಿಯನ್ ರೀತಿಯಲ್ಲಿ ಮಾತಾಡಿದ್ದಷ್ಟೇ. ಹಾಗಂತ ಬಾಂಗ್ಲಾದೇಶ ನಮಗೆ ಬೇರೆ ರಾಷ್ಟ್ರನೇ. ಎಷ್ಟೇ ಫ್ರೆಂಡ್ಶಿಪ್ ಇದ್ರೂ ಕೂಡ ಅದನ್ನು ಶತ್ರು ರಾಷ್ಟ್ರ ಥರ ನಾವು ನೋಡೋದು, ಅದು ಬೇರೆ ವಿಷಯ. ಯಾಕಂದರೆ ನಮ್ಮಿಂದ ಸಿಡಿದು ಹೋದ ರಾಷ್ಟ್ರ. ಶೇಖ್ ಹಸೀನಾ ಇದ್ದ ಕಾರಣಕ್ಕಾಗಿ ಮ್ಯೂಚುವಲ್ ಫ್ರೆಂಡ್ಶಿಪ್ ಚೆನ್ನಾಗಿತ್ತು. ಖಾಲಿದಾ ಜಿಯಾ ಬಂದಾಗ ಮತ್ತೊಂದು ಪಾಕಿಸ್ತಾನ ಥರ ಆಗುತ್ತೆ ನಮಗೆ ಬಾಂಗ್ಲಾದೇಶ. ಓಕೆ, ಸದ್ಯ ಆಗ ಈ ಇಲ್ಲ 30% ಕೊಡಲೇಬೇಕು, ಅವ್ರಿಗೆ ಕೊಟ್ಟಿಲ್ಲ ಅಂದರೆ ಇನ್ಯಾರು ಕೊಡಬೇಕು ಅಂತೇಳಿ ಅಲ್ಲಿ ಜನರನ್ನು ಟೀಕೆ ಮಾಡ್ತಾರೆ. ದೊಡ್ಡ ರಜಕಾಕರು ಅಂತ ಹೇಳುವಂಥ ದೊಡ್ಡ ಆಂದೋಲನಕ್ಕೆ ಕಾರಣವಾಗುತ್ತೆ. ಲಾಸ್ಟಿಗೆ ಕೋರ್ಟ್ ಹೇಳುತ್ತೆ 5%, 30% ಇಲ್ಲ 5% ಮಾಡಿ ಅಂತ ಹೇಳುತ್ತೆ. ಮಾಡಬೇಕಲ್ಲ ಇವರು ಮಾಡಲ್ಲ. ಅಂದರೆ ನಿಮಗೆ ಕೋರ್ಟ್ ಆದೇಶ ಕೊಟ್ಟರು ಕೂಡ ಅದನ್ನು ಕಾನೂನು ರೂಪಿಸಬೇಕಲ್ಲ. ಕೋರ್ಟ್ ಆದೇಶ ಕೊಟ್ಟ ತಕ್ಷಣ ಅನುಷ್ಠಾನಕ್ಕೆ ತರಬೇಕು ಅಂದರೆ ಕ್ಯಾಬಿನೆಟ್ ಒಪ್ಪಿಗೆ ಕೊಡಬೇಕು. ಈಗ ಇಲ್ಲಿ ಲೋಕಾಯುಕ್ತವನ್ನು ಮತ್ತೆ ಬಲಿಷ್ಠಗೊಳಿಸಿ ಅಂತೇಳಿ ಹೈಕೋರ್ಟ್ ಹೇಳಿದಾಗ ಮುಂದೂಡಬಹುದಾಗಿತ್ತು, ಆದರೆ ಚಾಟಿ ಬೀಸ್ಬಿಡುತ್ತೆ. ಹಾಗಾಗಿ BJP ಗೌರ್ಮೆಂಟ್ ಇದ್ದದ್ದು ಲೋಕಾಯುಕ್ತವನ್ನು ಮರುಸ್ಥಾಪಿಸುತ್ತೆ. BJP ಡೈರೆಕ್ಟ್ ಹೋಗಿ ಮರುಸ್ಥಾಪನೆ ಮಾಡಲಿಲ್ಲ ಬೊಮ್ಮಾಯಿ ಸರ್ಕಾರ, ಅಲ್ಲಿ ಕೋರ್ಟ್ ಚಾಟಿ ಕೊಟ್ಟ ನಂತರ. ಈಗಲೂ ಕೂಡ ಅಷ್ಟೇ, ಆದೇಶ ಕೊಟ್ಟಿದ್ದಾರೆ, ಆದೇಶವನ್ನು ಅನುಷ್ಠಾನ ಮಾಡಬೇಕಾದ್ದು ಶೇಖ್ ಹಸೀನಾ ಕೆಲಸ. ಜನರಿಗೆ ಗೊತ್ತಾಯಿತು ಈಕೆ ಮಾಡಲ್ಲ, ಈಕೆ ಮತ್ತೆ 30% ಮಾಡೋಕ್ಕೆ ಹೋಗ್ತಾಳೆ. ಹಾಗಾಗಿ ಹೋರಾಟ ತೀವ್ರಗೊಳ್ಳುತ್ತೆ. ಎಲ್ಲಿ ತನಕ ಅಂತಂದರೆ ಅವರನ್ನು ಓಡಿಸೋ ತನಕ. ಅರ್ಥ ಆಯ್ತಲ್ಲ? ಬನ್ನಿ ಈಗ ನೆಕ್ಸ್ಟ್ ಸ್ಟೋರಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.